ఒక గొప్పోడి చావు దేన్నైనా మర్చిపోయేలా చేస్తుందయ్యా. ನಿನ್ನೆ ಕಾಶ್ಮೀರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಸರ್. ಅಂದ್ರೆ ನಮ್ಮ ಭಾರತೀಯರನ್ನ ಭಾರತದಲ್ಲಿರೋರ್ನ ಕೊಂದಿದ್ದಾರೆ. ಅದು ನೀನು ಹಿಂದೂನ ಮುಸ್ಲಿಂ ಅಂತ ಚೆಕ್ ಮಾಡಿ ಹಿಂದೂಗಳನ್ನೇ ಕೊಂದಿದ್ದಾರೆ. ಆದ್ರೆ ಸರ್ ಪಕ್ಕ ಪ್ರೀ ಪ್ಲಾನ್ ಮಾಡಿರೋದು ಇದನ್ನ. ಅಂದ್ರೆ ನಮ್ಮ ಭಾರತದಲ್ಲಿರೋ ಹಿಂದೂ ಮುಸ್ಲಿಂ ಮುಂದೆ ತಂದಾಕಿ ನಮ್ಮ ದೇಶನ ಒಳಗಡೆ ಎತ್ಕೊಂಡು ಹೊಡೆಯೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ ಟೆರರಿಸ್ಟ್ ನನ್ನ ಮಕ್ಕಳು, ಕಚಡ ಕಂತ್ರಿ ಪಾಕಿಸ್ತಾನ ನನ್ನ ಮಕ್ಕಳು. ಆದ್ರೆ ನಾವು ಇದನ್ನ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸರ್ ಅದೇ ಜಾಗದಲ್ಲೇ ಅದೇ ಹಿಂದೂಗಳನ್ನ ಕಾಪಾಡಕ್ಕೆ ನಮ್ಮ ಭಾರತದಲ್ಲಿರೋ ಒಬ್ಬ ಮುಸ್ಲಿಂ ವ್ಯಕ್ತಿ ಅವ್ರನ್ನ ಕಾಪಾಡಕ್ ಹೋಗಿ ಇವ್ರ ಜೀವ ಕಳ್ಕೊಂಡಿದ್ದಾರೆ. ಒಬ್ಬ ಮುಸ್ಲಿಂ ಸತ್ತೋಗಿದ್ದಾರೆ. ನಮ್ಮ ಇಂಡಿಯಾದಲ್ಲಿರೋ ನಮ್ಮ ಮುಸ್ಲಿಂ ನಂಬ್ತಿಲ್ಲ. ಅದೇ ಕಚಡ ಕಂತ್ರಿ ಪಾಕಿಸ್ತಾನದಲ್ಲಿರೋ ಮುಸ್ಲಿಂಗಳನ್ನ ಅವ್ರು ಮಾಡಿರೋದು ನಾವು ನಂಬ್ತಾ ಇದೀವಿ. ಅಂದ್ರೆ ಅವ್ರು ಹೇಳ್ತಿದ್ರೆ ನಾವು ಹಿಂದೂಗಳನ್ನೇ ಸಾಯಿಸ್ತಾ ಇದೀವಿ, ಮುಸ್ಲಿಂ ಅವ್ರು ಬಿಟ್ಟು ಕಳಿಸ್ತೀವಿ ಅಂತ ಹೇಳೋ ಕಚಡ ನನ್ನ ಮಕ್ಕಳು ಮಾತು ನಂಬ್ತಾ ಇದೀವಿ. ಅಂದ್ರೆ ನಮ್ಮ ಭಾರತದಲ್ಲಿರೋ ಒಬ್ಬ ಮುಸ್ಲಿಂ ವ್ಯಕ್ತಿ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ, ಅವನನ್ನ ನಾವು ನಂಬ್ತಾ ಇಲ್ಲ. ಇದು ನಮ್ ದೌರ್ಭಾಗ್ಯ. ಇದನ್ನ ಸ್ವಲ್ಪ ಜನ ಅರ್ಥ ಮಾಡ್ಕೋಬೇಕು ಸರ್. ಇಲ್ಲಿ ಸತ್ತಿರೋದು ಹಿಂದೂನ ಮುಸ್ಲಿಂ ಅಲ್ಲ, ನಾನು ಹಿಂದೂನ ಮುಸ್ಲಿಂ ಅಲ್ಲ ಸರ್.